ಇನ್ನು ಗಿಲ್ಲಿ ಅವರ ಆತ್ಮೀಯ ಗೆಳತಿ ಅಂತ ಕರೆಸಿಕೊಂಡಂತಹ ಗಗನ ಅವರು ಅಶ್ವವೇಗ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕೋಟಿ ಕೋಟಿ ಒಡೆಯ ಈಗ ಆಗಿದ್ದಲ್ಲ, ಬದಲಿಗೆ ಕೋಟಿ ಕೋಟಿ ವೋಟ್ ಗಳಿಸಿ ಕೋಟಿ ಒಡೆಯ ಆಗಿದ್ದಾನೆ ಅಂತ ಗಗನ ಹೇಳಿದ್ದಾರೆ. ಕಾವ್ಯ ಬಗ್ಗೆ ಮಾತ್ರ ಇಂದು ಒಂಚೂರು ಕೂಡ ರಿಪ್ಲೈ ಕೂಡ ಕೊಡ್ಲಿಲ್ವಂತೆ. ಕೋಟಿ ಕೋಟಿ ವೋಟ್ ಗಳಿಸಿ ಕೋಟಿ ಒಡೆಯ ಆಗಿದ್ದಾನೆ ಅಂತ ಗಗನ ಅವರು ಹೇಳಿದ್ದಾರೆ. ಗಿಲ್ಲಿ ಗೆದ್ದಿದ್ದು ನನಗೂ ಕೂಡ ಖುಷಿ ಇದೆ, ಗಿಲ್ಲಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿದ್ದಾರೆ. ಅಶ್ವಿನಿ ಹೇಳಿದ ಹಾಗೆ ಗಿಲ್ಲಿ ಸಿಂಪತಿ ಗಿಟ್ಟಿಸಿ ಗೆದ್ದಿಲ್ಲ, ಗಿಲ್ಲಿ ಬಡವ ಅಂತ ಹೇಳ್ಕೊಂಡು ವೋಟ್ ಸಂಪಾದಿಸಿಲ್ಲ. ಗಿಲ್ಲಿ ಸಮರ್ಥಿಸಿ ಅಶ್ವಿನಿ ಗೌಡಗೆ ಟಾಂಗ್ ಕೊಟ್ಟಿದ್ದಾರಂತೆ ಗಗನ. ಅಶ್ವವೇಗ ನ್ಯೂಸ್ ಜೊತೆ ಗಗನ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನಿಮ್ಮ ಎದುರಿಗೆ ತೋರಿಸ್ತೀವಿ. ಆದ್ರೆ ಕಾವ್ಯ ಬಗ್ಗೆ ಮಾತ್ರ ಒಂದಿನಿತು ಮಾತಾಡ್ಲಿಲ್ವಂತೆ. ಕೋಟಿ ಕೋಟಿ ವೋಟ್ ಗಳಿಸಿ ಕೋಟಿ ಒಡೆಯ ಆಗಿದ್ದಾನೆ, ಗಿಲ್ಲಿ ಗೆದ್ದಿದ್ದು ನನಗೂ ಕೂಡ ಖುಷಿ ಇದೆ ಅಂತ, ಗಿಲ್ಲಿಗೆ ಒಳ್ಳೇದಾಗ್ಲಿ ಅಂತ ಗಗನ ಅವರು ಹೇಳಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರಂತೆ. ಅವ್ರು ಮಾತಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ರಾಂಗ್. ಅವ್ರ ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ವೋಟ್ ಬಂದಿದೆ ತಾನೆ. ಸೊ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. 20 ಲಕ್ಷ ಏನು ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಸೊ ಖುಷಿ ಇದೆ. ಗೊತ್ತಿಲ್ಲ ಅವಾಗ ದೇವ್ರ ಆಶೀರ್ವಾದ ಏನಿರುತ್ತೆ, ನನ್ನ ಹಣೆ ಬರದಲ್ಲಿ ಏನ್ ಬರ್ತಿರುತ್ತೆ ಅವಾಗಿಂದ ಅವಾಗ ಯೋಚನೆ ಮಾಡ್ತೀನಿ. ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಏನಿಲ್ಲ. ಪಾಪ ಅವರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ. ಸೊ ಹಂಗಾಗಿ ಇದು ನನಗೆ ನನ್ನ ವಯಸ್ಸಲ್ಲ, ಸೊ ಅವರೆಲ್ಲೂ ಹೇಳ್ಕೊಂಡಿಲ್ಲ ಬಡವ ಅಂತ. ಹಂಗಾಗಿ ಇದೇನೋ ನನಗೆ ಕನೆಕ್ಟಿವಿಟಿ ಅನಿಸ್ತಾ ಇಲ್ಲ. ಇಲ್ಲ, ನೀವು ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ರಾಂಗ್. ಅವ್ರ ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ವೋಟ್ ಬಂದಿದೆ ತಾನೆ. ಸೊ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. 20 ಲಕ್ಷ ಏನು ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಸೊ ಖುಷಿ ಇದೆ. ಗೊತ್ತಿಲ್ಲ ಅವಾಗ ದೇವ್ರ ಆಶೀರ್ವಾದ ಏನಿರುತ್ತೆ, ನನ್ನ ಹಣೆ ಬರದಲ್ಲಿ ಏನ್ ಬರ್ತಿರುತ್ತೆ ಅವಾಗಿಂದ ಅವಾಗ ಯೋಚನೆ ಮಾಡ್ತೀನಿ. ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಏನಿಲ್ಲ. ಪಾಪ ಅವರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ. ಸೊ ಹಂಗಾಗಿ ಇದು ನನಗೆ ನನ್ನ ವಯಸ್ಸಲ್ಲ, ಸೊ ಅವರೆಲ್ಲೂ ಹೇಳ್ಕೊಂಡಿಲ್ಲ ಬಡವ ಅಂತ. ಹಂಗಾಗಿ ಇದೇನೋ ನನಗೆ ಕನೆಕ್ಟಿವಿಟಿ ಅನಿಸ್ತಾ ಇಲ್ಲ. ಇಲ್ಲ, ನೀವು ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ರಾಂಗ್. ಅವ್ರ ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ವೋಟ್ ಬಂದಿದೆ ತಾನೆ. ಸೊ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. 20 ಲಕ್ಷ ಏನು ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಸೊ ಖುಷಿ ಇದೆ. ಗೊತ್ತಿಲ್ಲ ಅವಾಗ ದೇವ್ರ ಆಶೀರ್ವಾದ ಏನಿರುತ್ತೆ, ನನ್ನ ಹಣೆ ಬರದಲ್ಲಿ ಏನ್ ಬರ್ತಿರುತ್ತೆ ಅವಾಗಿಂದ ಅವಾಗ ಯೋಚನೆ ಮಾಡ್ತೀನಿ. ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಏನಿಲ್ಲ. ಪಾಪ ಅವರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ. ಸೊ ಹಂಗಾಗಿ ಇದು ನನಗೆ ನನ್ನ ವಯಸ್ಸಲ್ಲ, ಸೊ ಈ ಹಿಂದೆ ಕೆಲವು ಶೋಗಳಲ್ಲಿ ಗಿಲ್ಲಿ ಜೊತೆ ಗುರುತಿಸಿಕೊಂಡಿದ್ದಂತಹ ಕಲಾವಿದೆ ಗಗನ ಅವರು ಇದೀಗ ಗಿಲ್ಲಿ ವಿಚಾರದ ಕುರಿತಾಗಿ ಮಾತಾಡಿದ್ದಾರೆ. ಗಿಲ್ಲಿ ಕೋಟ್ಯಾಧಿಪತಿನೇ, ಹಂಗೆ ಯಾಕೆ ಅಂತ ಕೇಳಿದರೆ, ಅಷ್ಟೊಂದು 40 ಕೋಟಿ ವೋಟ್ ಗಳಿಸಿದ ಮೇಲೆ ಅವನು ಕೋಟ್ಯಾಧಿಪತಿ ಅಂತ ಕರೆದ ಇನ್ನೇನಂತ ಕರಿಬೇಕು. ಅಷ್ಟು ಜನರ ಪ್ರೀತಿಯನ್ನು, ವಿಶ್ವಾಸವನ್ನು, ಕೋಟಿ ಕೋಟಿ ಜನರ ಪ್ರೀತಿ ವಿಶ್ವಾಸವನ್ನು ಆತ ಗಳಿಸಿದ್ದಾನೆ ಅಂತ ಗಗನ ಅವರು ಹೇಳಿದ್ದಾರಂತೆ. ಇನ್ನು ಕಾವ್ಯ ಅವರ ವಿಚಾರದ ಕುರಿತಾಗಿ ಏನು ಕೂಡ ಮಾತಾಡಲಿಲ್ಲ. ಮತ್ತು ಏನು ಹಂಗೇನಿಲ್ಲ, ಅವನು ಸಿಂಪತಿ ಏನು ಗಿಡ್ಸ್ಕೊಂಡು ಬಂದಿದ್ದಲ್ಲ, ಅಥವಾ ನಾನು ಬಡವ ಅಂತನೂ ಗಿಲ್ಲಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಗಗನ ಅವರು. ಆಗಿದ್ದಾರೆ. ಇಲ್ಲ, ನೀವು ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ರಾಂಗ್. ಅವ್ರ ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ವೋಟ್ ಬಂದಿದೆ ತಾನೆ. ಸೊ ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. 20 ಲಕ್ಷ ಏನು ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಸೊ ಖುಷಿ ಇದೆ. ಗೊತ್ತಿಲ್ಲ ಅವಾಗ ದೇವ್ರ ಆಶೀರ್ವಾದ ಏನಿರುತ್ತೆ, ನನ್ನ ಹಣೆ ಬರದಲ್ಲಿ ಏನ್ ಬರ್ತಿರುತ್ತೆ ಅವಾಗಿಂದ ಅವಾಗ ಯೋಚನೆ ಮಾಡ್ತೀನಿ. ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಏನಿಲ್ಲ. ಪಾಪ ಅವರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ. ಸೊ ಹಂಗಾಗಿ ಇದು ನನಗೆ ನನ್ನ ವಯಸ್ಸಲ್ಲ, ಸೊ ಅವರೆಲ್ಲೂ ಹೇಳ್ಕೊಂಡಿಲ್ಲ ಬಡವ ಅಂತ. ಹಂಗಾಗಿ ಇದೇನೋ ನನಗೆ ಕನೆಕ್ಟಿವಿಟಿ ಅನಿಸ್ತಾ ಇಲ್ಲ.